ಪಾಯಿಂಟ್ ನಂಬರ್ 1 ಕೇಳಿಸ್ಕೊಳ್ಳಿ. ಅವ್ರ ಪ್ರಶ್ನೆಯನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳ್ತೀನಿ. ಒಂದು, ಈಗ ಅವನು RTIಗೆ ಒಂದು ಇಂಬರ ಹಾಕೊಡ್ತಾನೆ, ಅದಕ್ಕೆ ಬೇಜಾರಾಗುತ್ತೆ, ಇವರೇನೋ ಮಾಡ್ತೀನಿ ಅಂದರು. ಅಂದರೆ ಇವರೇನೋ ಮಾಡ್ತೀನಿ ಅಂದಾಗ ನಾನು ಹೋಗಿ ಪ್ರಶ್ನೆ ಮಾಡ್ತೀನಿ, ಅಥವಾ ನೀನು ಭ್ರಷ್ಟ ಅಂತೀನಿ, ಅಥವಾ ನೀನು ಜಗಳ ಆಡ್ತೀನಿ, ಅಥವಾ ನೀನು ಕೊಟ್ಟಿರೋ ಡಾಕ್ಯುಮೆಂಟ್ ತಪ್ಪು ಅಂತೀನಿ, ಮತ್ತು ಇನ್ನೇನೋ ಒಂದು ಕಂಪ್ಲೇಂಟ್ ಬರೆದಾಕ್ತೀನಿ. ಹಿಂಗೆಲ್ಲ ಮಾಡೋದನ್ನು ಅವನು ಹರಾಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಮಾಡಿಸ್ತಾನೆ ನಿಮ್ಮ ಮೇಲೆ. ಓಕೆನಾ? ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಕಂಪ್ಲೇಂಟ್ಗಳು ರೈಟಿಂಗಲ್ಲಿ ಮಾತ್ರ ಇರಬೇಕು. ನಾವು ಬಾಯಿ ಮಾತಲ್ಲಿ ಏನೂ ಮಾತಾಡಬಾರ್ದು. ಈಗ ಒಂದು ಇಂಬರಹ ಕೊಟ್ಟ ಅಂತಂದರೆ ಆ ಇಂಬರಹಕ್ಕೆ 10 ಕಂಪ್ಲೇಂಟ್ಗಳನ್ನು ನಾವು ಬರಿಬೋದು. ನಾವ್ಯಾಕೆ ಇಂಪಲ್ಸಿವ್ ಆಗಿ, ನಮ್ಗೆ ಯಾಕೆ ಕೋಪ ಬಂದು ನಾವ್ಯಾಕೆ ಅವ್ರ ಮೇಲೆ ಬೀಳಬೇಕು? ಏನು ಸರ್, ಒಂದು ಪಕ್ಷದಲ್ಲಿ ಏನೂ ನಾವು ಮಾಡ್ದಂಗೆ ಬರೀ ಕಂಪ್ಲೇಂಟ್ ಮಾಡಿದ್ದಕ್ಕೋಸ್ಕರನೇ ಇವನು ಹರಾಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ನಮ್ಮ ಮೇಲೆ FIR ಮಾಡ್ದ ಅಂತಂದಾಗ ಆವಾಗ ನಾವು ಲೀಗಲ್ ಏಡು ಸ್ಥಾಪಿಸ್ಬೋದು. ಬಟ್ ನಾವು ಯಾಕೆ ಸ್ಥಾಪಿಸಿಲ್ಲ ಅಂತಂದರೆ, ಈಗ ಪ್ರತಿ ಮಂತು ಅವನಿಗೆ ದುಡ್ಡು ಕೊಡೋದಾಗಿರಲಿ, ಅಥವಾ ಒಂದು ಪ್ರಕರಣಕ್ಕೆ ಅವನು 50,000ದಿಂದ 1 ಲಕ್ಷ ಚಾರ್ಜ್ ಮಾಡ್ತಾನೆ. ಸೊ ನಮಗೊಂದು ಒಮ್ಮತವಾಗಿ ಯಾರೂ ಬಂದು ಮಾಡೋಣ ಸರ್ ಅಂತಂದಿಲ್ಲ. ಎಲ್ಲರಿಗೂ ಏನು, ಇವಾಗ ಶಿವನಾಗಣ್ಣನ ಪ್ರಾಬ್ಲಮ್ ಅಲ್ವಾ, ಆಯಪ್ಪನಿಗೆ ದುಡ್ಡು ಕೊಟ್ಕೊಳ್ಳಿ ಬಿಡು, 50,000 ಆದ್ರೇನು, ಲಕ್ಷ ಆದ್ರೇನು, ಆಯಪ್ಪನಿಗೆ ಬೇಲ್ತಾನೆ ಬರಬೇಕು, ಅವ್ರು ಮಾಡ್ಕೊಳ್ಳಿ ಬಿಡು ಅಂತ. ಸರ್ಟನ್ ಲೆವೆಲಿಗೆ ಎಕ್ಸಾಂಪಲ್ ನಾವು ನಮ್ಮ ಸಂಸ್ಥೆ ಒಂದು ಬೇಸಿಕ್ ಜವಾಬ್ದಾರಿ ತೊಗೊಂಡಿದ್ದೀವಿ. ರಾಜ್ಯದ ಯಾವುದೇ ಮೂಲೆಯಲ್ಲಿ ನಮ್ಮ ಹೋರಾಟಗಾರರ ಮೇಲೆ ಹಲ್ಲೆ ಆದರೆ, ದೌರ್ಜನ್ಯ ಆದರೆ, ಅಸಡ್ಡೆ ತೋರಿಸಿದ್ರೆ, ನಮ್ಮವ್ರಿಗೇನ ತೊಂದರೆ ಆದರೆ ನಾವು ಹೋಗಿ ನಿಂತು ಪರಿಹಾರವನ್ನು ಕೊಡುವಂಥದ್ದು, ಅಥವಾ ಅವರ ಸಬ್ಜೆಕ್ಟನ್ನು ತಗೊಂಡು ಹೋರಾಟ ಮಾಡುವಂಥದ್ದು. ಈ ಎಕ್ಸಾಂಪಲ್ ಶಿವನಾಗಣ್ಣ ಅವ್ರದ್ದು ಅಥವಾ ಹನುಮಂತರಾಯಪ್ಪ ಅವರು ನಮ್ಮ ಜೊತೆಲಿದ್ರಲ್ಲ, ಅವರು ಈಗ ಸುಮಾರು ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ, ಸುಮಾರು 5-6 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಸೊ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ರೆಡಿ ಇದ್ದು, ಬನ್ನಿ ಸರ್ ಆಯಿತು ಹೋಗಿ ZP ಆಫೀಸ್ ಮುಂದೆ ಮಾಡೋಣ ಅಂತ. ಈಗ ನಾವು ಮತ್ತೆ ಈ ಮಂತಲ್ಲಿ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಇಂಥದನ್ನು ನಾವು ಯಾವ ದುಡ್ಡನ್ನು ಅಪೇಕ್ಷೆ ಮಾಡ್ದಂಗೆ, ನಿಮ್ಮ ಹತ್ರ ಯಾವ ದುಡ್ಡನ್ನು ನಾವು ಕೇಳದೆ, ಅಥವಾ ಚಂದವನ್ನು ಎತ್ತದೆ, ಅಥವಾ ಆನ್ಲೈನಲ್ಲಿ ಯಾರ ಹತ್ರ ದುಡ್ಡು ಕೊಡಿ ಅಂತ ನಾವು ಕೇಳ್ದಂಗೆ, ನಾವು ಬಂದಂಥ ಫೀಸನ್ನು ಏನು ಶೇಖರಣೆ ಮಾಡಿದ್ವು ಆ ಫೀಸ್ ಒಳಗೆ ನಾವು ಖರ್ಚು ವೆಚ್ಚಗಳನ್ನು ಮಾಡ್ಕೊಂಡು ಮಾಡ್ತಿದ್ದೀವಿ. ಈಗ ಸಾಹೇಬರು ಕೇಳ್ತಿರೋದನ್ನು ಒಂದು ನೆಕ್ಸ್ಟ್ ಲೆವೆಲು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಿಮಗೆ ಬೇಕು ಅಂತಂದರೆ ಅದಕ್ಕೊಂದು ಡಿಸೈನ್ ಮಾಡಿ, ಶಿವನಾಗಣ್ಣವರೇ ಅದಕ್ಕೊಂದು ಡಿಸೈನ್ ಮಾಡಿ ಒಂದು ಫೀಸನ್ನು ಸೆಟ್ ಮಾಡೋಣ ಅಂತ ನಾವು ಮಾತುಕತೆ ಆಡಿದ್ದು ಲಾಸ್ಟ್ ಟೈಮ್, ನನಗೆ ನೆನಪಿದೆ. ಬಟ್ ನಾವು ಮಾಡಲಿಲ್ಲ, ಯಾಕೆಂದರೆ ಆ ಒಮ್ಮತ ನನಗೆ ಇನ್ನೂ ಕಾಣಿಸಿಲ್ಲ. ಈಗ ನಮ್ಮದು ಸಂಸ್ಥೆ, ನಮ್ಮದು, ನಾವು ಮಾಡಬೇಕು ಇನ್ನೋದಿಲ್ಲ. ಅಯ್ಯೋ ಅವ್ರು ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ, ನಂದೇನಪ್ಪ ನಾನು ಹೋಗ್ಬೇಕು, ಒಂದು ಟ್ರೈನಿಂಗ್ ಅಟೆಂಡ್ ಮಾಡಬೇಕು, ಮನೆಗೆ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದರೆ ಇದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡಬೇಕು ಅಂತ ಅಂದರೆ ಒಗ್ಗಟ್ಟು, ಸಂಘಟನೆ ತುಂಬ ಇಂಪಾರ್ಟೆಂಟ್. ಸೊ ನನಗೆ ಆ ನಂಬಿಕೆ ಬರೋವರೆಗೂ ಹೋಲ್ಡ್ ಮಾಡೋಣ ಅಂದ್ಕೊಂಡಿದ್ದೆ. ಈಗ ನೀವೇನೋ ಮಾಡ್ತೀನಿ ಅಂತ ಅಂದರೆ ನಮ್ಮ ಹತ್ರ ಒಂದು ಲೀಗಲ್ ಟೀಮ್ ಅಂತ ಮಾಡ್ಬೋದು. ಆ ಲೀಗಲ್ ಟೀಮಲ್ಲಿ ಒಂದು 7 ಜನ ಅಡ್ವೊಕೇಟನ್ನು ಹಾಕ್ಬೋದು. ಲೀಸ್ಟ್ ಫೀಸನ್ನು ಮಾತಾಡ್ಬೋದು. ನೋಡಪ್ಪ, ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೀವಿ, ಸೊ ಹಂಗಾಗಿ ನೀನೂ ಇರ್ತೀಯ, ನಿನಗೂ ಕೇಸ್ಗಳನ್ನು ಕೊಡ್ತೀವಿ. ಸೊ ಎಷ್ಟು ಬೇರೆ ಕಡೆ 10,000 ರೂಪಾಯಿ ಚಾರ್ಜ್ ಮಾಡಿದ್ರೆ ನಮಗೆ 2,000 ರೂಪಾಯಿ ಚಾರ್ಜ್ ಮಾಡು ಅಂತ ಹೇಳಿ ಮಾತಾಡಿ ನಾವು ಒಂದು ಲೀಗಲ್ ಟೀಮು 6ರಿಂದ 7 ಜನ ಅಡ್ವೊಕೇಟ್ಗಳನ್ನು ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇಟ್ಕೊಬೋದು. ಆದರೆ ಎಕ್ಸ್ಪೆನ್ಸಸ್ಸನ್ನು ಬೇರ್ ಮಾಡೋದಕ್ಕೆ ನಾವು ಮಿನಿಮಮ್ ಫಿಗರ್ನ ಸೆಟ್ ಮಾಡ್ಬೋದು. ಇದಕ್ಕೆ ಒಮ್ಮತ ಇದ್ದರೆ ನಾನು ಬೇಕಾದ್ರೆ ವರ್ಕ್ ಮಾಡಿ ಹೇಳ್ತೀವಿ. ಪ್ಯಾನಲ್ ಅಡ್ವೊಕೇಟ್ಗಳಿಗೆ ನೀವೇನಾದ್ರು ರೂಪುರೇಷೆಗಳನ್ನ ರಚಿಸಬೇಕಾ, ಏನು ಮಾಡಬೇಕು, PILಗಾ, ನಿಮ್ಮ ಲೀಗಲ್ ಕಂಪ್ಲೇಂಟ್ಸ್ಗಾ, ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ಫೋನ್ ಮಾಡಿ ಹರಾಜ್ ಮಾಡೋವಂಥದ್ದಲ್ಲ. ಅಪೀಲೆಂಟ್ ನಾವು ಮಾಡಿ ನಿಜವಾಗ್ಲೂ ಹೋರಾಟಗಳನ್ನ ಮಾಡ್ತಾ ಬರ್ತಾ ಈ ಪ್ರಕರಣ PILಗೆ ತಗೊಂಡೋಗ್ಬೋದು ಸರ್, ಈ ಪ್ರಕರಣದ ಮೇಲೆ ನಮಗೆ ಕೇಸ್ ಹಾಕಿದ್ದೇನೆ ಸರ್, ಇದನ್ನು ಫೈಟ್ ಮಾಡಬೇಕು. ಈಗ ನಾವು ಯಾವುದೋ ಒಂದು 354 ಯಾರ ಮೇಲೆ ಇದೆಯಪ್ಪ, ಯಾರ ಮೇಲೂ ಇಲ್ವಾ? ಪರವಾಗಿಲ್ಲ, ಒಬ್ರು ಇದ್ದಾರೆ. ಗೊತ್ತಾ 354 ಏನು ಅಂತ ಗೊತ್ತಾ? ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಅಂತೇಳಿ ಒಂದು FIR ಮಾಡ್ತಾರೆ. ಈಗ ಆ ಕೇಸನ್ನು ಡ್ರಾಪೇ ಮಾಡಿಬಿಟ್ಟಿರ್ತಾರೆ. ಈಗ ಯಾವ ಹೋರಾಟ ಮಾಡೋಕ್ಕೆ ಹೋದಾಗ ಮುಂದಕ್ಕೆ ಎತ್ಕೊಂಡೋಗಿ ಹೋಗಿರಲ್ಲ. ಪ್ರಕರಣವನ್ನು ಮುಂದಕ್ಕೆ ತಗೊಂಡೋಗೋದಕ್ಕೆ ಇವ್ರ ಮನೆಯಿಂದ ದುಡ್ಡು ತಂದು ಹಾಕ್ಬೇಕು. ಹೋರಾಟ ಮಾಡೋಕ್ಕೆ ಬಂದಿತ್ತು. ಎಷ್ಟು ಒಂದೇ ಕೇಸ
ಹೇಳ್ಬಿಡಿ ನಂಬರ್ಸ್ ಹೇಳಿ ಅವ್ರಿಗೆ, ಅವ್ರು ಇನ್ಸ್ಪೈರ್ ಆಗಲಿ. ಅಲ್ಲಲ್ಲ, ಈಗ ನಂಬರ್ಸ್ ಅಂದ್ರೆ ಕೆಲವೊಂದು ಹಂಗೆ ಪೆಂಡಿಂಗ್ ಇಟ್ಕೊಂಡು ಮುಂದಕ್ಕೆ 2 ವರ್ಷ ಆದ್ಮೇಲೆ ಅದನ್ನ ಎಫ್ಐಆರ್ ಮಾಡ್ತಾರೆ. ಅಲ್ಲ ಅದು ಗೊತ್ತು ನನಗೆ. ಎಷ್ಟು ವರ್ಷ ಈಗ ಬಿಟ್ಬಿಡ್ತಾರೆ, ಮುಂದಕ್ಕೆ ಯಾವಾಗಾದ್ರೂ ಒಂದೇ ಸತಿ ಹಾಕೊಂಡು ಒಂದು 5 FIR ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನಿಜವಾಗ್ಲೂ ಹೋರಾಟ ಮಾಡಿದ್ರೆ ಇದ್ದೇ ಇರಬೇಕು. ನಿಜವಾದ ಹೋರಾಟಗಾರನ ಲಕ್ಷಣ ಅದೇ, 5 FIR ಆದರೂ ಮಿನಿಮಮ್ ಇರಬೇಕು, ಆಯಿತಾ? ಸೊ 5 FIR ಇದ್ದರೆ ಅಪ್ರಾಕ್ಸಿಮೇಟ್ಲಿ ಮಂತ್ಗೆ ಒಂದು 10,000 ರೂಪಾಯಿ ಖರ್ಚು ಬರ್ತದೆ. ರೌಡಿ ಶೀಟ್ರು ಆಗ್ತಾನೆ. ಇನ್ನು ಮುಂದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಈಗ ಕ್ವಾಶ್ ಮಾಡಬೇಕು, ಹೈಕೋರ್ಟ್ಗೆ ಹೋಗ್ಬೇಕು. ಸೊ ಈ ಎಲ್ಲ ಮಾಡೋದಕ್ಕೆ ನಾವು ಒಂದು ಪ್ಯಾನಲ್ನ ಇಟ್ಬಿಟ್ಟು ಅವ್ರಿಗೆ ಮೈಂಟೈನ್ ಮಾಡ್ಕೊಂಡು ಹೋಗಪ್ಪ ಅಂತ ಅನ್ಬೋದು. ಸೊ ದಟ್ ಬಂದಂತಹ ಹೋರಾಟಗಾರರಿಗೆ ಒಂದು ನೈತಿಕ ಬೆಂಬಲ ಇರ್ತದೆ, ಮುಂದೆ ಬರೋರ್ಗು ನೈತಿಕ ಬೆಂಬಲ ಇರ್ತದೆ. ಬಟ್ ಸಿಸ್ಟಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಈ ಫೆಸಿಲಿಟಿ ಕೊಡುವಂಥದ್ದು ನನ್ನ ಪ್ರಕಾರ ಒಂದು ಅಂಡರ್ಲೈನ್ ವರ್ಡಪ್ಪ. ಈ ರೂಪುರೇಷೆಯಲ್ಲಿ ಮೇಜರು ಆ್ಯಕ್ಟಿವ್ ಆಗಿರಬೇಕು. ಈಗ ಬರ್ತೀವಿ ಸಾರ್ ನಾನು ಮೆಂಬರ್ಶಿಪ್ ತೊಗೊಂಡಿಲ್ಲ ಸಾರ್ ಅಂತ ಅಂದು ಮಾತ್ರಕ್ಕೆ ಅದು ಮೆಂಬರ್ಶಿಪ್ ಅಲ್ಲ. ಹೋರಾಟ ಮಾಡಿ, ಅರ್ಜಿ ಹಾಕಿ, ಗ್ರೂಪಲ್ಲಿ ಶೇರ್ ಮಾಡಿ, ನೀವು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡಿ ನಾನು ಹಿಂಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಬೇರೆ ಯಾರೋ ಒಂದು ಅರ್ಜಿ ಹಾಕಿದಾಗ ಅದನ್ನ ನೋಡ್ಬಿಟ್ಟು ಓದಿ ಕಲ್ತ್ಕೊಳ್ಳಿ. ಯಾರೋ ಹೇಳಿದ್ರಲ್ಲ ಬಿಗಿನಿಂಗಲ್ಲಿ RT ಅರ್ಜಿನೇ ನೋಡಿಲ್ಲ ಅಂತಂದ್ರಲ್ಲ, RT ಅರ್ಜಿನೇ ನೋಡಿಲ್ಲ, ಏನು ಮಾಹಿತಿ ಕೇಳೋದು, ಹೆಂಗಿರ್ತದೆ ಫಾರ್ಮ್ಯಾಟು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಗ್ರೂಪ್ ಇದೆ, ಗ್ರೂಪನ್ನು ಏನಕ್ಕೆ ಬಳಸ್ಕೊತಾ ಇದ್ದೀರಿ? ನನ್ನ ಕೈಲಿ ಬೈಸ್ಕೊಳ್ಳೋಕೆ ಬಳಸ್ಕೊತಿದ್ದಾರೆ. ಹಾಂ ಏನು ಕಳ್ಕೊಂತೀರಿ? ಆಯಿತು ಸರ್, ನೋಟೆಡ್, ಓಕೆ, ಒಂದು ತಮ್ಮ ಮಾರ್ಕ್ ನೋಟೆಡ್, ಗುಡ್ ಅಲ್ಲ. ಅಟ್ಲೀಸ್ಟ್ ನಮಗೂ ಅನಿಸುತ್ತೆ ಪರವಾಗಿಲ್ಲಪ್ಪ, ಯಾರೋ ವೀಕ್ಷಣೆ ಮಾಡೋದಕ್ಕೆ ಹಾಕ್ಬೋದು ನಾವೇನ ಕಂಟೆಂಟು ಅಂತ. ಅಲ್ಲ, ವಿಪರ್ಯಾಸ ಏನು ಅಂತಂದರೆ 2.5 ತಿಂಗಳಿಂದ ಇದನ್ನು ಸ್ಟಾರ್ಟ್ ಮಾಡಿತ್ತು. ಹಿಂಗೆ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಎಷ್ಟೋ ಜನ ಮೆಂಬರಿಗೆ ಫೋನ್ ಮಾಡಿದ್ರೆ ಇಲ್ಲ ಸರ್ ನನಗೆ ಗೊತ್ತೇ ಇಲ್ಲ ಇದು ಅಂತಾನೆ. ಗೊತ್ತೇ ಇಲ್ವೇನಪ್ಪ, ಊರವರೇ ನೋಡ್ತಾವ್ರೆ. ಫೇಸ್ಬುಕ್ಕಲ್ಲಿ 73,000 ಜನ ನೋಡಿದ್ದಾರೆ, ಯೂಟ್ಯೂಬಲ್ಲಿ ಜನಗಳು ನೋಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ. ನಿನಗೆ ನನ್ನ ಮೆಂಬರ್ ಆಗಿ ಸ್ವಂತ ನೀನು 1,200 ರೂಪಾಯಿ ಕೊಟ್ಟು ಮೆಂಬರ್ ಆಗಿರೋ ನಿನಗೆ ಗೊತ್ತಿಲ್ಲ ಅಂತಂದರೆ ನಾನು ಇನ್ನು ಯಾವ ಮಾಧ್ಯಮದ ಮೂಲಕ ಅವನಿಗೆ ರೀಚ್ ಆಗಬೇಕು? ದುಡ್ಡಿಲ್ಲ, ಬಂದಿಲ್ಲ, ಮಗನಿಗೆ ಹುಷಾರಿಲ್ಲ, ಬಂದಿಲ್ಲ, ಮಗನಿಗೆ ನವೋದಯ ಎಕ್ಸಾಮ್ ಬಂದಿಲ್ಲ, ಹೆಂಗೆ ಎಲ್ಲರಿಗೂ ಒಂದು ಕಾರಣ ಹೇಳ್ತಾರೆ ಮೆಹಬೂಬ್. ಎಲ್ಲ ವಿಚಾರ ಅಲ್ಲ. ಮಕ್ಕಳು ತಪ್ಪು ಮಾಡೋದು ಸಹಜ, ತಂದೆ ತಿದ್ದೋದು ಪೇಷನ್ಸ್ ಇಟ್ಕೊಳ್ಳೇಬೇಕು. ಸೊ ನಾವೊಬ್ಬ ರಾಜ್ಯಾಧ್ಯಕ್ಷನಾಗಿ ಸರ್ವರಿಗೂ ಸೇಮ್ ನ್ಯಾಯ. ಅವನು ಚೀತು ಅಂತ ಬೈಕೊಂಡು ಓಡಾಡಿದ್ರು ನಮ್ಮ ಗ್ರೂಪಲ್ಲಿ ಇರ್ತಾನೆ, ಇಲ್ಲ ನಮ್ಮ ಅಧ್ಯಕ್ಷ ಸರಿ ಇಲ್ಲ ಅಂತ ಹೇಳ್ಕೊಂಡ್ರು ಗ್ರೂಪಲ್ಲಿ ಇರ್ತಾನೆ. ಈಗ ಯಾರು ರಾಜ್ಯ ಕೋರ್ ಕಮಿಟಿಲಿ ಇಲ್ವೋ ಅದು ಸ್ಕ್ಯಾನರ್ ಕೊಡ್ತಾರೆ, ನೀವು ಆ್ಯಡ್ ಆಗ್ಬಿಟ್ರಿ ಗ್ರೂಪ್ಗೆ, ಸ್ಕ್ಯಾನರ್ ಹಾಕ್ಬಿಡಮ್ಮ ಅಲ್ಲ, ಹಿಂಗೆ ತೋರಿಸ್ಬಿಡು, ಇಲ್ಲೇ ಸ್ಕ್ಯಾನ್ ಮಾಡ್ಕೊತಾರೆ. ರಾಜ್ಯ ಕೋರ್ ಕಮಿಟಿದು ಒಂದು ಸ್ಕ್ಯಾನರ್ ಕೊಡ್ತಾರೆ. ಇದೀರಾ ಗ್ರೂಪಲ್ಲಿ? ರಾಜ್ಯ ಕೋರ್ ಕಮಿಟಿ ಗ್ರೂಪಲ್ಲಿ ಯಾರಿಲ್ವೋ ಅವರು ದಯಮಾಡಿ ಆ ಸ್ಕ್ಯಾನರ್ ಯೂಸ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಬಿಡಿ. ಭ್ರಷ್ಟಾಚಾರ ಮಾಡ್ತಾವನೆ ಅನ್ನೋದು ನೀವು ಕಂಡುಹಿಡಿಯೋದು ನಿಮ್ಮ ಜವಾಬ್ದಾರಿ ಪ್ರೈಮರಿ. ಮೊದಲು ಅವನು ಭ್ರಷ್ಟಾಚಾರಿನ, ಎರಡನೇದು ನಿಮ್ಮನ್ನು ನೇರವಾಗಿ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾವನ, ಮೂರನೇದು ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಮಾಡಿಸ್ಕೊಡ್ಬೋದಾ, ಅಥವಾ ನೀವು ಕಂಪ್ಲೇಂಟ್ನ ತಗೊಂಡು ಅದಕ್ಕೆ ದೂರನ್ನು ಬರೆದು ಕ್ರಮ ಜರುಗಿಸ್ಬೋದು. ಈಗ ಅವ್ನು ಏನಾನ ಮಾಡ್ಲಪ್ಪ, ಅವ್ನ ಬಟ್ಟೆ ಮೇಲೆ ಶರ್ಟ್ ಹಾಕೊಂಬಂದಿಲ್ಲ ಅಂತಂದು ನೀವು ಅಳೋದು ಬೇಕಿಲ್ಲ. ನಾವು ನಮ್ಮ ಕೆಲಸ ಏನು? ಸರ್ಕಾರದಲ್ಲಿ ಪಾರದರ್ಶಕತೆ ತರೋದು. ಕೇಳಿಸ್ಕೊಳ್ಳಿ, ಇಲ್ಲಿ ಮೇಜರ್ ಪ್ರಾಬ್ಲಮೇ ಇದು. ನಮಗೆ ಸಾರ್ ಅವ್ನು ಹಂಗೆ ಮಾಡ್ತಾನೆ, ಅವ್ನು ಹಿಂಗೆ ಮಾಡ್ತಾನೆ, ಅವ್ನು ಏನಾನ ಮಾಡ್ಕೊಳ್ಳಿರಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ? ನಿಮ್ಮ ಹತ್ರ ಅವನು ಭ್ರಷ್ಟಾಚಾರಿ ಅನ್ನೋದಕ್ಕೆ ಪ್ರೂಫ್ ಇದೆಯಾ? ಇದೇ ಮೇಜರ್ ನಮಗೆ ಬೇಕಿರೋದು, ಹೌದಾ? ಸೊ ಹಾಗಾಗಿ ದಯಮಾಡಿ ನೀವು ಆ ಅಧಿಕಾರಿ ಭ್ರಷ್ಟಾಚಾರಿ, ಅವನ ಅಧಿಕಾರಿ ಭ್ರಷ್ಟಾಚಾರಿ ಅನ್ನೋದು ನಿಲ್ಲಿಸ್ಬಿಡೋಣ, ಕೆಲಸ ಮಾಡೋಣ. ಈಗ ಅವನು ಅಸಿಸ್ಟೆಂಟ್ ಇಟ್ಕೊಂಡವನು, STA ಇಟ್ಕೊಂಡವನು, ನಿನ್ನ ಹತ್ರ ದುಡ್ಡು ಕೇಳವನ? ಆಯಿತು, ಈಗ ಮಾಹಿತಿ ವಹಿಸಿರ್ತಾನೆ, ಸಮಸ್ಯೆ ಏನು? 401B ತೊಗೊಂಡ್ರೆ ನಿನಗೂ ಮಾಹಿತಿ ಸಿಗುತ್ತಲ್ಲ. ಇಲ್ಲ ಅಂತಂದ್ರೆ ಕೇಸ್ ಹಾಕ್ಬೋದಲ್ಲ. ಅದನ್ನೇ ತಾನೇ ನಾವು ಹೇಳ್ತಿರೋ. ಇಲ್ವಾ 401B ಇಲ್ವಾ? ದೂರು ಕಂಪ್ಲೇಂಟ್ ಬರೆದಾಕು. ಮಾಹಿತಿ ಆಯೋಗಕ್ಕೂ ಬರಿಬೋದು, ಮೇಲಿನ ಅಧಿಕಾರಿಗೂ ಬರಿಬೋದು, ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಬರಿಬೋದು, ಅವ್ರು ಕಮಿಷನರಿಗೆ ಬರಿಬೋದು. ಕಂಪ್ಲೇಂಟ್ ಬರಿ, 401B ರೆಡಿ ಮಾಡಿರಿ, ಕೊಡಿ ಅಂತ ಕೇಳಿ. ನಮ್ಮ ಕೆಲಸ ಏನು? ಹೋರಾಟ. ಅವ್ರು ಏನೇನು ಎಕ್ಸಸ್ ಮಾಡಿದ್ರು ನಾವು ತೆಗಿಯೋದು ನಮ್ಮ ಹೋರಾಟದ ಮೂಲಕನೇ. ಓಕೆ.